ನಮಸ್ಕಾರ. ಮುಖ್ಯಾಂಶಗಳು. ಬಂಡವಾಳ ಹೂಡಿಕೆಗೆ ಫೆಬ್ರವರಿಯಲ್ಲಿ ಜಾಗತಿಕ ಸಮಾವೇಶ. ಆಮ್ಲಜನಕ ಉತ್ಪಾದನಾ ಘಟಕಗಳ ಆರಂಭಕ್ಕೆ ಉತ್ತೇಜನ. ಸಚಿವ ಸಂಪುಟದ ನಿರ್ಧಾರ. ಜಪಾನ್ನೊಂದಿಗಿನ ಬಾಂಧವ್ಯ ವೃದ್ಧಿಗೆ ರುದ್ರಾಕ್ಷ ಕೇಂದ್ರ ಸ್ಥಾಪನೆ. ಸಾಂಸ್ಕೃತಿಕ ವಾಣಿಜ್ಯ ಸಂಬಂಧ ಬೆಸೆಯಲು ಸಹಕಾರಿ. ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ 150 ಸರ್ಕಾರಿ ಐಟಿಐಗಳ ಉನ್ನತೀಕರಣ. ಯುವ ಜನತೆಯ ಕೌಶಲ್ಯಾಭಿವೃದ್ಧಿಗೆ ಆದ್ಯತೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮತ್ತು ವಿದ್ಯಾರ್ಥಿ ವೇತನ ಪಾವತಿಗೆ ಆನ್ಲೈನ್ ವ್ಯವಸ್ಥೆ ಜಾರಿ. ವಿದ್ಯಾರ್ಥಿಗಳ ಹಾಜರಾತಿಯ ಮೇಲೂ ನಿಗಾ ವಹಿಸಲು ತಂತ್ರಜ್ಞಾನ ಅಭಿವೃದ್ಧಿ. ವಾರ್ತೆಗಳ ವಿವರ. ಕೈಗಾರಿಕಾಭಿವೃದ್ಧಿ ಹಾಗೂ ಉದ್ಯೋಗ ಸೃಷ್ಟಿಯ ಹಿನ್ನೆಲೆಯಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ಫೆಬ್ರವರಿ 9 ರಿಂದ 11ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಇನ್ವೆಸ್ಟ್ ಕರ್ನಾಟಕ 2022 ಆಯೋಜಿಸಲು ಈಗಾಗಲೇ ಸಾಕಷ್ಟು ತಯಾರಿಗಳನ್ನು ನಡೆಸಲಾಗಿದೆ. ಕೋವಿಡ್ ಹೊರತಾಗಿಯೂ ಸಮಾವೇಶಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆಯುವ ನಿರೀಕ್ಷೆ ಇದೆ ಎಂದರು. ಆಮ್ಲಜನಕ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಉತ್ತೇಜನ ನೀಡಲು ಹಲವಾರು ರಿಯಾಯಿತಿಗಳನ್ನು ನೀಡಲು ಸಂಪುಟ ನಿರ್ಧರಿಸಿದೆ. ಬಂಡವಾಳ ಹೂಡಿಕೆಯ ಮೇಲೆ 25% ಸಬ್ಸಿಡಿ, 3 ವರ್ಷಗಳವರೆಗೂ ವಿದ್ಯುತ್ ಶುಲ್ಕ ರಿಯಾಯಿತಿ, ನೋಂದಣಿ ಮತ್ತು ಬ್ಯಾಂಕ್ ಸಾಲ ನೋಂದಣಿಗೆ ಸ್ಟಾಂಪ್ ಡ್ಯೂಟಿ ವಿನಾಯಿತಿ, ಭೂ ಪರಿವರ್ತನಾ ಶುಲ್ಕ ಮರುಪಾವತಿ ಸೇರಿದಂತೆ ಹಲವಾರು ನೆರವನ್ನು ನೀಡಲಾಗುವುದು ಎಂದು ತಿಳಿಸಿದರು. ಪ್ರತಿ ಜಿಲ್ಲೆಗೊಂದು ಗೋಶಾಲೆ ತೆರೆಯಲು ಪ್ರಥಮ ಹಂತದಲ್ಲಿ 15 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಅಗತ್ಯವಿದ್ದರೆ ಮತ್ತಷ್ಟು ಅನುದಾನ ಒದಗಿಸಲು ಸರ್ಕಾರ ಸಿದ್ಧವಿದೆ. ಸಮರ್ಪಕವಾದ ಬೆಳೆ ಸಮೀಕ್ಷೆಗಾಗಿ ಸುಧಾರಿತ ವ್ಯವಸ್ಥೆಯನ್ನು ಕೃಷಿ ಇಲಾಖೆ ಜಾರಿಗೊಳಿಸುತ್ತಿದೆ. ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಇನ್ನು ಮುಂದೆ ರೈತರೇ ತಮ್ಮ ಬೆಳೆಯ ಮಾಹಿತಿ ದಾಖಲಿಸಬಹುದು. ಅಗತ್ಯವಿದ್ದರೆ ಖಾಸಗಿ ಅಥವಾ ಸರ್ಕಾರಿ ಅಧಿಕಾರಿಗಳ ಸಹಾಯ ಪಡೆಯಬಹುದು. ಬೆಳೆ ಸಮೀಕ್ಷೆಗಾಗಿ 48 ಕೋಟಿ ರೂಪಾಯಿಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಎಂದರು. at ₹1 per ₹1,000 for loan documents, lease deeds and sale deeds. Registration charge ಕೂಡ ಕೆಲವು ಕನ್ಸೆಷನ್ ಅನ್ನು ಕೊಟ್ಟಿದೆ. ಕಂದಾಯ ಇಲಾಖೆಯಲ್ಲಿರುವ ಪ್ರಥಮ ಹಾಗೂ ದ್ವಿತೀಯ ದರ್ಜೆ ಮತ್ತು ಗ್ರಾಮ ಸಹಾಯಕರ ಹುದ್ದೆಗಳಿಗೆ ಬಡ್ತಿ ನೀಡಲು ಸಾಮಾನ್ಯ ಜ್ಯೇಷ್ಠತಾ ಪಟ್ಟಿ ಆಧರಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಜೆಒಸಿ ಶಿಕ್ಷಣವನ್ನು ಪಿಯುಸಿ ತತ್ಸಮಾನ ಎಂದು ಪರಿಗಣಿಸಲು ಸಹಕಾರಿ ಸಂಘಗಳ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಮುಂದಿನ ಅಧಿವೇಶನದಲ್ಲಿ ಕಾರಾಗೃಹ ಅಭಿವೃದ್ಧಿ ಮಂಡಳಿ ಸ್ಥಾಪನೆಗಾಗಿ ಮಸೂದೆ ಮಂಡಿಸಲಾಗುವುದು. ಸನ್ನಡತೆ ಆಧರಿಸಿ 139 ಖೈದಿಗಳ ಬಿಡುಗಡೆ ಮಾಡಲು ಸರ್ಕಾರ ಶಿಫಾರಸು ಮಾಡಲಿದೆ ಎಂದರು. ಈ ಕ್ರಾಪ್ ಸರ್ವೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಬಹಳಷ್ಟು ಸತಿ ಕ್ರಾಪ್ ಸರ್ವೆ ಮಾಡಿದಾಗ ಸರಿಯಾಗಿಲ್ಲ ಅಂತೇಳಿ ರೈತರ ಕಂಪ್ಲೇಂಟ್ ಇರೋದ್ರಿಂದ ಒಂದು ಮೊಬೈಲ್ ಆ್ಯಪ್ ಮುಖಾಂತರ ಕ್ರಾಪ್ ಸರ್ವೆ ಆಗಬೇಕು. ಅದರಲ್ಲಿ ರೈತರೇ ತಮ್ಮ ಜಮೀನಿನ ಒಂದು ಮೊಬೈಲ್ ಆ್ಯಪ್ ಮುಖಾಂತರ ಅದರೆಲ್ಲ ಮಾಹಿತಿಯನ್ನು ಕೊಡುವಂಥದ್ದು. ರೈತರಿಗೆ ಆಗಲಿಲ್ಲ ಅಂದರೆ ಒಬ್ಬರು ಯಾರಾದರೂ ಪ್ರೈವೇಟ್ನವ್ರನ್ನ ಸಹಾಯವನ್ನು ಕೂಡ ತಗೋಬೋದು. ಅವೆರಡೂ ಆಗದಿದ್ದರೆ ಗೌರ್ಮೆಂಟ್ ಸ್ಟಾಫು, ಪ್ರೈವೇಟು ಮತ್ತು ರೈತರು 3 ಜನ ಸೇರಿ ಅದನ್ನು ಮಾಡಬೇಕು ಅಂತ ಈ ಕ್ರಾಪ್ ಸರ್ವೆಗೆ ಒಂದು ಹೊಸ ಆಯಾಮವನ್ನು ಕೊಡೋದ್ರ ಸಲುವಾಗಿ ತೀರ್ಮಾನ ಆಗಿದೆ. ಸುಮಾರು 48 ಕೋಟಿ ರೂಪಾಯಿ 2022 ಖರೀಫ್ ಸಂದರ್ಭದಲ್ಲಿ ಬೇಕಾಗ್ತದೆ. ಅದನ್ನು ಅನುಮೋದನೆಯನ್ನು ಕೊಟ್ಟಿದೆ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸಲ್ಲಿ 9, 10, 11 ಫೆಬ್ರವರಿ ತಿಂಗಳಲ್ಲಿ ಗೌರ್ಮೆಂಟ್ ಪ್ಯಾಲೇಸಲ್ಲಿ 9, 10, 11 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ವಿ. ಇನ್ವೆಸ್ಟ್ ಕರ್ನಾಟಕ 2022 ಅಂತ ಅದರ ಹೆಸರು. ಇನ್ವೆಸ್ಟ್ ಕರ್ನಾಟಕ 2022. ಭಾರತ ಮತ್ತು ಜಪಾನ್ ದೇಶಗಳ ಸೌಹಾರ್ದ ಸಂಬಂಧ ಬಿಂಬಿಸುವ ರುದ್ರಾಕ್ಷ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಮಾವೇಶ ಕೇಂದ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿಂದು ಲೋಕಾರ್ಪಣೆ ಮಾಡಿದರು.
Cutting the ribbon, which is going to be unveiled. प्रोजेक्ट वो महत्वपूर्ण है। बधाई हो, शुभकामनाएं सारे देश को, वाराणसी They को, say उत्तर the प्रदेश plaque के has लोगों को been विशाल unveiled, Ramendra, towards the जापान सरकार के द्वारा ಬಳಿಕ ಪ್ರಧಾನಿ ರುದ್ರಾಕ್ಷ ಜಪಾನ್ ಕೇಂದ್ರ ಕಾ ಜೋ ಭಾರತ ಜಪಾನ್ ಕಲ್ಚರ್ ಸಂಬಂಧಕ್ಕೆ ವಿನೂತನ ಆಧುನಿಕ ಭಾಷ್ಯ ಬರೆಯಲಿದೆ. ಜಪಾನ್ ದೇಶ ಭಾರತದ ವಿಶ್ವಾಸನೀಯ ಸ್ನೇಹಿತ ರಾಷ್ಟ್ರವಾಗಿದ್ದು ಹಲವಾರು ಬಗೆಯ ಸಹಭಾಗಿತ್ವ ಮಾಡಿಕೊಳ್ಳಲಾಗಿದೆ ಎಂದರು. ಆಧುನಿಕ ಮೂಲಸೌಕರ್ಯ ಕ್ಷೇತ್ರದ ಬೃಹತ್ ಯೋಜನೆಗಳು, ಅಹಮದಾಬಾದ್ ಮುಂಬೈ ಹೈಸ್ಪೀಡ್ ರೈಲ್ವೆ ಯೋಜನೆ, ರೈಲ್ವೆ ಕಾರಿಡಾರ್ ಸೇರಿದಂತೆ ಹಲವಾರು ಅತ್ಯಾಧುನಿಕ ಯೋಜನೆಗಳಲ್ಲಿ ಜಪಾನ್ ಭಾರತಕ್ಕೆ ಸಹಕಾರ ನೀಡುತ್ತಿದೆ ಎಂದರು. ಎಲ್ಲರ ಹಿತಕ್ಕಾಗಿ ಶಿವನ ಕಣ್ಣೀರಿನ ರೂಪದಲ್ಲಿ ರುದ್ರಾಕ್ಷ ಪ್ರಕಟವಾಯಿತೆಂದು ಪುರಾಣಗಳು ಹೇಳುತ್ತವೆ. ಹಾಗೆಯೇ ಈ ರುದ್ರಾಕ್ಷ ಕೇಂದ್ರ ಕೂಡ ಇಡೀ ಜಗತ್ತಿಗೆ ಮಾನವ ಪ್ರೇಮದ ಗುರುತಾಗಿ ಕಲೆ, ಸಂಸ್ಕೃತಿ, ಮಾಧ್ಯಮದ ಮೂಲಕ ಜಗತ್ತನ್ನು ಬೆಸೆಯಲಿದೆ ಎಂದರು. ಬನಾರಸ್ ಶತಮಾನಗಳಿಂದ ಸಾಂಸ್ಕೃತಿಕ ಜ್ಯೋತಿ ಬೆಳಗುತ್ತಿದೆ. ಮಾನವೀಯತೆಯ ಉನ್ನತ ಚಿಂತನೆಗಳು ಈ ನೆಲದಲ್ಲಿವೆ. ಆಧುನಿಕ ಜಗತ್ತಿನಲ್ಲೂ ಜ್ಞಾನ ವಿಜ್ಞಾನದ, ಗೀತ ಸಂಗೀತದ, ಕಲೆ ಸಂಸ್ಕೃತಿಯ ಜಾಗತಿಕ ಕೇಂದ್ರವಾಗುವ ಎಲ್ಲ ಅರ್ಹತೆ ಹೊಂದಿದೆ. ಮುಂದಿನ ದಿನಗಳಲ್ಲಿ ಬನಾರಸ್ ದೇಶ ವಿದೇಶಗಳ ಸಾಂಸ್ಕೃತಿಕ ಸಂಬಂಧ ಬೆಸೆಯುವ ಕೇಂದ್ರವಾಗಲಿದೆ ಎಂದರು. अभी कुछ हफ्ते पहले ही गुजरात में भी जापानी जैन गार्डन और काइजेन एकेडमी का भी लोकार्पण हुआ था. जैसे ये रुद्राक्ष जापान की ओर से भारत को दी गई प्रेम की माला की तरह है, वैसे ही जैन गार्डन भी दोनों देशों के आपसी प्रेम की सुगंध फैला रहा है. इसी तरह चाहे स्ट्रेटेजिक एरिया हो या इकोनॉमिक एरिया, जापान आज भारत के सबसे विश्वसनीय दोस्तों में से एक है. हमारी दोस्ती को इस पूरे क्षेत्र की सबसे नेचुरल पार्टनरशिप में से एक माना जाता है. ಜಪಾನ್ ಪ್ರಧಾನಿ ಯೋಶಿಹಿಡೆ ಸುಗಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡು ಭಾರತ ಜಪಾನ್ ಬಾಂಧವ್ಯ ಸದೃಢವಾಗಿದ್ದು ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಕಾನೂನಿನ ಆಡಳಿತದಂತಹ ಮೌಲ್ಯಗಳಲ್ಲಿ ಸಮಾನ ನಂಬಿಕೆ ಹೊಂದಿವೆ ಎಂದರು. ಭಾರತದ ಜಪಾನ್ ರಾಯಭಾರಿ ಸುಜುಕಿ ಸಾತೋಶಿ, ಉತ್ತರ ಪ್ರದೇಶ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು. このセンターが国際会議や文化芸術行事などの開催を通じ緊密な日印協力の舞台として用いられ、ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿಂದು ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸ ನೆರವೇರಿಸಿದರು. ವೈದ್ಯಕೀಯ ಕಾಲೇಜುಗಳು, ಕೃಷಿ ಯೋಜನೆಗಳು ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ ಪ್ರಧಾನಿ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ನೇತೃತ್ವ ವಹಿಸಿದ ವೈದ್ಯ ಹಾಗೂ ಮುಂಚೂಣಿ ಕಾರ್ಯಕರ್ತರ ತಂಡವನ್ನು ಅಭಿನಂದಿಸುವುದಾಗಿ ಹೇಳಿದರು. सहयोग और सम्मेलन केंद्र रुद्राक्ष का लोकार्पण भी हम आपको बताना चाहेंगे. इस कार्यक्रम के बाद माननीय प्रधानमंत्री जी रुद्राक्ष जाएंगे. ಕಳೆದ ಕೆಲವು ತಿಂಗಳಿಂದ ಇಡೀ ಮಾನವ ಸಂಕುಲ ಸಾಕಷ್ಟು ಕಷ್ಟ ನಷ್ಟಗಳನ್ನು ಎದುರಿಸಿದೆ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಉತ್ತರ ಪ್ರದೇಶ ಮಹತ್ವದ ಭೂಮಿಕೆ ನಿಭಾಯಿಸಿದೆ. ಉತ್ತರ ಪ್ರದೇಶ ವಿಶ್ವದ ಅನೇಕ ದೇಶಗಳಿಗಿಂತ ದೊಡ್ಡದಾಗಿದ್ದರೂ ಎರಡನೇ ಅಲೆಯನ್ನು ವ್ಯವಸ್ಥಿತವಾಗಿ ನಿಭಾಯಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಶಿ ಅತ್ಯಂತ ಸುಧಾರಿತ ನಗರವಾಗುತ್ತಿದೆ. ಇಲ್ಲಿ ಪ್ರಸ್ತುತ 8,000 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು ರಸ್ತೆಗಳನ್ನು ಮೇಲ್ದರ್ಜೆಗೇರಿಸಲಾಗುತ್ತಿದೆ. ಇಲ್ಲಿ ಕೈಗೊಳ್ಳಲಾಗಿರುವ ಅಭಿವೃದ್ಧಿ ಕಾಮಗಾರಿಗಳಿಂದ ಜನರ ಜೀವನವೂ ಸುಧಾರಣೆಯಾಗಲಿದೆ ಎಂದರು. ಎಲ್ಲ ನಾಗರಿಕರಿಗೂ ಸರ್ಕಾರದಿಂದ ಉಚಿತವಾಗಿ ಲಸಿಕೆ ನೀಡಲಾಗುತ್ತಿದೆ. ಕೋವಿಡ್ ತುರ್ತು ನಿಧಿಯಾಗಿ 23,000 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಿದ್ದು ಸೋಂಕು ವಿರುದ್ಧದ ಹೋರಾಟಕ್ಕೆ ಇದರಿಂದ ನೆರವಾಗಲಿದೆ ಎಂದು ಪ್ರಧಾನಿ ಹೇಳಿದರು. एम्स हो, मेडिकल इंफ्रास्ट्रक्चर में अभूतपूर्व सुधार हो रहा है. 5.5 ऑक्सीजन प्लांट बनाने का काम भी तेजी से चल रहा है. आज बनारस में ही
14 ऑक्सीजन प्लांट्स का यहां लोकार्पण भी किया गया। हर जिले में बच्चों के लिए विशेष ऑक्सीजन और आईसीयू जैसी सुविधाएं निर्मित करने का जो बीड़ा यूपी सरकार ने उठाया है वो भी सराहनीय है। कोरोना से जुड़ी नई स्वास्थ्य सुविधाओं के निर्माण के लिए हाल में केंद्र सरकार ने 23,000 करोड़ रुपए का विशेष पैकेज घोषित किया है। इसका भी बहुत बड़ा लाभ यूपी को होने वाला है। साथियों, काशी नगरी आज पूर्वांचल का बहुत बड़ा मेडिकल हब बन रही है। पिछले 7 वर्षों के दौरान ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶ ಕೋವಿಡ್ ವಿರುದ್ಧ ಸಮರ್ಥವಾಗಿ ಹೋರಾಟ ನಡೆಸಿದೆ. ಇದಕ್ಕೆ ಜನರು ಉತ್ತಮ ಬೆಂಬಲ ನೀಡಿದರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ವಾರಣಾಸಿಯಲ್ಲಿ 1,500 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. काशी जिन बातों के लिए तरसता था, आज वो काशी अपने एक नए रूप में देश और दुनिया के लिए एक नई प्रेरणा बन रही है। ಇಂದು ವಿಶ್ವ ಯುವ ಕೌಶಲ್ಯ ದಿನ. ಯುವ ಜನತೆಯನ್ನು ಸಬಲೀಕರಣಗೊಳಿಸುವ ಉದ್ದೇಶದಿಂದ ಅವರಲ್ಲಿ ಕೌಶಲ್ಯದ ನೈಪುಣ್ಯತೆ ಹೆಚ್ಚಿಸಲು ವಿಶೇಷ ಒತ್ತು ನೀಡಲಾಗುತ್ತದೆ. 2014ನೇ ಸಾಲಿನಲ್ಲಿ ವಿಶ್ವಸಂಸ್ಥೆ ಮಹಾಧಿವೇಶನವು ಜುಲೈ 15 ವಿಶ್ವ ಯುವ ಕೌಶಲ್ಯ ದಿನವೆಂದು ಘೋಷಣೆ ಮಾಡಿದೆ. ವಿಶ್ವ ಯುವ ಕೌಶಲ್ಯ ದಿನ ಮತ್ತು ಸ್ಕಿಲ್ ಇಂಡಿಯಾ ಮಿಷನ್ನ 6ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಯುವ ಜನರಿಗೆ ಕೌಶಲ್ಯ ವಿಕಾಸದ ತರಬೇತಿ ನೀಡುವುದು ರಾಷ್ಟ್ರೀಯ ಅಗತ್ಯವಾಗಬೇಕಿದೆ. ಆತ್ಮನಿರ್ಭರ ಭಾರತದ ವಿಕಾಸಕ್ಕೆ ಕೌಶಲ್ಯವೇ ಆಧಾರವಾಗಬೇಕಿದೆ. ಯುವ ಜನರ ಕಲಿಕೆ ಗಳಿಕೆಯೊಂದಿಗೆ ಕೊನೆಗೊಳ್ಳಬಾರದು ಎಂದು ಪ್ರತಿಪಾದಿಸಿದರು. ಕೌಶಲ್ಯಕ್ಕೆ ಮನ್ನಣೆ ನೀಡುವ ಪದ್ಧತಿ ಭಾರತದಲ್ಲಿ ಹಿಂದಿನಿಂದಲೂ ಇದೆ. ನಮ್ಮ ಪೂರ್ವಜರು ಕುಶಲ ವಿದ್ಯೆಗಳಿಗೆ ಮಾನ್ಯತೆಯನ್ನಷ್ಟೇ ನೀಡುತ್ತಿರಲಿಲ್ಲ, ಬದಲಿಗೆ ಅವುಗಳನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದರು. ಇದರಿಂದ ವಿಜಯದಶಮಿ, ಅಕ್ಷಯ ತೃತೀಯಗಳ ಆಚರಣೆ ಬೆಳೆದು ಬಂದವು ಎಂದರು. ಕುಶಲಕರ್ಮಿಗಳ ಮೂಲವಾಗಿರುವ ವಿಶ್ವಕರ್ಮವನ್ನು ನಾವು ಪೂಜಿಸುತ್ತೇವೆ. ಯಾರ ಕಾರಣದಿಂದ ವಿಶ್ವದಲ್ಲಿ ಎಲ್ಲವೂ ಸಾಧ್ಯವಾಗುತ್ತದೆಯೋ ಅವನಿಗೆ ನಮಸ್ಕಾರ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಕುಂಬಾರರು, ಮಾಲಿ, ಅಕ್ಕಸಾಲಿಗರು, ದರ್ಜಿ ಇಂತಹ ನೂರಾರು ಕುಶಲಕರ್ಮಿಗಳಿಂದಲೇ ಸಮಾಜದ ನಿರ್ಮಾಣವಾಗಿದೆ. ಇವರ ಕೆಲಸದ ಹೊರತಾಗಿ ಸಮಾಜಕ್ಕೆ ಅಸ್ತಿತ್ವವೇ ಇಲ್ಲವಂತಾಗುತ್ತದೆ. ಆದರೆ ದೇಶಕ್ಕೆ ಸ್ವಾತಂತ್ರ್ಯವಿಲ್ಲದ ಸಮಯದಲ್ಲಿ ಕೌಶಲ್ಯಕ್ಕೆ ನಿಧಾನವಾಗಿ ಮನ್ನಣೆ ಕಡಿಮೆಯಾಯಿತು ಎಂದರು. ಕೌಶಲ್ಯವಿದ್ದರೆ ಮಾತ್ರ ವ್ಯಕ್ತಿಗೂ ದೇಶಕ್ಕೂ ಮನ್ನಣೆ. ವಿಶ್ವಕ್ಕೆ ಕೊಡುಗೆ ನೀಡಲು ಯುವಕರನ್ನು ಸಜ್ಜುಗೊಳಿಸಬೇಕು. ಈ ನಿಟ್ಟಿನಲ್ಲಿ ಜಾಗತಿಕ ಕೌಶಲ್ಯ ಕೊರತೆ ನಕ್ಷೆಯನ್ನು ಸಿದ್ಧಪಡಿಸುತ್ತಿರುವುದು ಉತ್ತಮ ಕಾರ್ಯ ಎಂದು ಪ್ರಶಂಸಿಸಿದರು. ಗೃಹ ಆರಾಮ್ ವಿಧಾಯಕೆ ಸರ್ವ ಕರ್ಮಸು ಸಂಪೂಜ್ಯೋ विश्वकर्मा इति श्रुतम, अर्थात विवाह हो, गृह प्रवेश हो या कोई और यज्ञ कार्य, सामाजिक कार्य हो, इसमें भगवान विश्वकर्मा की पूजा, उनका सम्मान जरूर किया जाना चाहिए। इस वैश्विक महामारी की चुनौतियों ने वर्ल्ड यूथ स्किल डे की अहमियत को कई गुना बढ़ा दिया है। ಇಂದು ತಂತ್ರಜ್ಞಾನ ಎಷ್ಟು ವೇಗವಾಗಿ ಬದಲಾಗುತ್ತಿದೆ ಎಂದರೆ ಮುಂದಿನ 3-4 ವರ್ಷಗಳಲ್ಲಿ ಜನರಿಗೆ ಮರು ಕೌಶಲ್ಯದ ಅಗತ್ಯ ಉಂಟಾಗುತ್ತದೆ. ಇದಕ್ಕೆ ದೇಶವನ್ನು ಈಗಿನಿಂದಲೇ ಸಜ್ಜುಗೊಳಿಸಬೇಕಿದೆ. ಕೋವಿಡ್ ಸನ್ನಿವೇಶದಲ್ಲಿ ಕೌಶಲ್ಯ ಹಾಗೂ ಕುಶಲಕರ್ಮಿಗಳ ಅಗತ್ಯವನ್ನು ನಾವೆಲ್ಲ ಮನಗಂಡಿದ್ದೇವೆ ಎಂದರು. ಯುವಕರಿಗೆ ಕೌಶಲ್ಯ ತರಬೇತಿ ನೀಡುವ ಮೂಲಕ ಅವರನ್ನು ಸಶಕ್ತಗೊಳಿಸಬಹುದು ಎನ್ನುವುದು ಡಾಕ್ಟರ್ ಅಂಬೇಡ್ಕರ್ ಅವರ ಕನಸಾಗಿತ್ತು. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಮೂಲಕ ಅದನ್ನು ಸಾಕಾರಗೊಳಿಸಿದ್ದೇವೆ. ಈ ಯೋಜನೆ ಅಡಿ ಇದುವರೆಗೆ 1.28 ಕೋಟಿ ಯುವಕರಿಗೆ ತರಬೇತಿ ನೀಡಲಾಗಿದೆ. 46 ಲಕ್ಷ ಮಹಿಳೆಯರು ತರಬೇತಿ ಪಡೆದಿದ್ದಾರೆ. ಇವುಗಳಲ್ಲಿ 56% ಪ್ರಮಾಣ ಪತ್ರಗಳು ಉದ್ಯೋಗಕ್ಕೆ ಸಂಬಂಧಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು.
बीते 6 वर्षों में जो आधार बना, जो नए संस्थान बने, उसकी पूरी ताकत जोड़कर हमें नए सिरे से स्किल इंडिया मिशन को गति देनी ही है। साथियों, जब कोई समाज स्किल को महत्व देता है तो समाज की अपस्किलिंग भी होती है, उन्नति भी होती है। दुनिया इस बात को बखूबी जानती भी है, लेकिन इससे भी 2 कदम आगे की रही है। ಸ್ಕಿಲ್ಸ್ ಕೆ ಬಿನಾ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ವಿಧಾನಸೌಧದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವ ಯುವ ಕೌಶಲ್ಯ ದಿನ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಿ ವಿಶೇಷ ಪೋಸ್ಟರ್, ಭಿತ್ತಿಪತ್ರ ಹಾಗೂ ಉದ್ಯೋಗ ಕೈಪಿಡಿ ಬಿಡುಗಡೆ ಮಾಡಿದರು. ಇಲಾಖೆಯ ಯೋಜನೆಗಳ ಕುರಿತು ಕಿರುಚಿತ್ರೆಯನ್ನು ಬಿಡುಗಡೆಯಾಗುತ್ತೆ. ಇದೇ ಸಂದರ್ಭದಲ್ಲಿ 1,000 ಅಭ್ಯರ್ಥಿಗಳಿಗೆ ಆನ್ಲೈನ್ ತರಬೇತಿ ಯೋಜನೆ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಭಿವೃದ್ಧಿಪಡಿಸಿರುವ ಪೋರ್ಟಲ್ ಜೊತೆಗೆ ಕೌಶಲ್ಯ ಮಾಸ ಅಭಿಯಾನಕ್ಕೂ ಮುಖ್ಯಮಂತ್ರಿ ಚಾಲನೆ ನೀಡಿದರು. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್ ಮತ್ತಿತರರು ಉಪಸ್ಥಿತರಿದ್ದರು. Important things are happening. I would request the audience to be proactive. I would request Dr. Rashid. Dr. L.C. Narayana Hrudayalaya, the chairman, Dr. Devi Shetty is here. I would request Dr. Devi Shetty to kindly come. Then Sansera Engineering Limited. ನಾಡಿನ ಸಮಸ್ತ ಯುವಜನತೆಗೆ ದೇಶವೊಂದರ ಅಭಿವೃದ್ಧಿ ಯುವಜನರ ಕೌಶಲ್ಯದ ಮಟ್ಟವನ್ನು ಆಧರಿಸಿದೆ. ದೇಶದಲ್ಲಿ 18 ರಿಂದ 35 ವಯೋಮಾನದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಪ್ರಗತಿಗೆ ಯುವ ಶಕ್ತಿಯ ಕೊಡುಗೆ ಮಹತ್ವದ್ದಾಗಿದೆ ಎಂದರು. ಯುವಕರ ಕೌಶಲ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಳೆದ 2 ವರ್ಷಗಳಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ. ರಾಜ್ಯದಲ್ಲಿನ 150 ಸರ್ಕಾರಿ ಐಟಿಐ ಸಂಸ್ಥೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತೀಕರಿಸಲಾಗುತ್ತಿದೆ. ಇವುಗಳಲ್ಲಿ ಲ್ಯಾಬ್ಗಳ ಸ್ಥಾಪನೆಗೆ ಟಾಟಾ ಟೆಕ್ನಾಲಜಿ ಸಂಸ್ಥೆಯೊಂದಿಗೆ 4,636.50 ಕೋಟಿ ರೂಪಾಯಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಾಗಿದ್ದು, ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳಲಿವೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರ ಕೋವಿಡ್-19 ಲಾಕ್ಡೌನ್ನಿಂದಾಗಿ ತವರಿಗೆ ಮರಳಿರುವ ವಲಸೆ ಕಾರ್ಮಿಕರಿಗಾಗಿ ವೆಬ್ ಪೋರ್ಟಲ್ ತೆರೆಯಲಾಗಿದೆ. ರಾಜ್ಯದಲ್ಲಿ ಈ ವರ್ಷ 4 ಹೊಸ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಯಡಿಯೂರಪ್ಪ ಹೇಳಿದರು. ಇಂಡಸ್ಟ್ರಿಯಲ್ ಆಟೋಮೇಷನ್, ರೋಬೋಟ್ಸ್, ಇಂಡಸ್ಟ್ರಿ 4.0 ನಂತಹ ಅತ್ಯಾಧುನಿಕ ಲ್ಯಾಬ್ಗಳನ್ನು ಸ್ಥಾಪಿಸುವ ಸಲುವಾಗಿ ಹಮ್ಮಿಕೊಂಡಿದೆ. ಟಾಟಾ ಟೆಕ್ನಾಲಜಿ ಸಹಯೋಗದೊಂದಿಗೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ 4,636.50 ಕೋಟಿ ರೂಪಾಯಿಗಳ ಒಡಂಬಡಿಕೆ ಸಹಿ ಹಾಕಲಾಗಿದೆ. ಈ 150 ಸರ್ಕಾರಿ ಐಟಿಐಗಳ ಉನ್ನತೀಕರಣದ ಕಾರ್ಯ ಶಿಖರಬದಿಯಲ್ಲಿ ಸಾಗ್ತಾ ಇದ್ದು, ಇದೇ ಸೆಪ್ಟೆಂಬರ್ನಲ್ಲಿ ಉದ್ಘಾಟಿಸಲಾಗುತ್ತೆ. ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಇತರೆ ರಾಜ್ಯಗಳಿಂದ ಮರಳಿದ ವಲಸೆ ಕಾರ್ಮಿಕರ ತರಬೇತಿ ಮತ್ತು ಕೆಲಸ ದೊರಕಿಸಲು ಸರ್ಕಾರ ಕೌಶಲ್ಕರ್.com ವೆಬ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೈಗಾರಿಕೆಗಳಲ್ಲಿರುವ ಉದ್ಯೋಗ ಅವಕಾಶವನ್ನು ಹಾಗೂ ಯುವಕರಲ್ಲಿರುವ ಕೌಶಲ್ಯಗಳನ್ನು ಹೊಂದಿಸಿ ಉದ್ಯೋಗ ಒದಗಿಸಲು ಸ್ಕಿಲ್ ಕನೆಕ್ಟ್ ವೆಬ್ ಪೋರ್ಟಲ್ ಮೂಲಕ ವರ್ಚುವಲ್ ಉದ್ಯೋಗ ಮೇಳವನ್ನು ನಡೆಸಲಾಗುತ್ತಿದೆ. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್ ಸರ್ಕಾರಿ ಐಟಿಐ ಸಂಸ್ಥೆಗಳ ಉನ್ನತೀಕರಣಕ್ಕಾಗಿ 850 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ವಿಶ್ವ ದರ್ಜೆ ಗುಣಮಟ್ಟದ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಸಂಸ್ಥೆಗಳಲ್ಲಿ ಕಲಿತ ಅಭ್ಯರ್ಥಿಗಳಿಗೆ 100% ಉದ್ಯೋಗ ದೊರೆಯುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ ಎಂದರು. ಇವತ್ತೆಲ್ಲ ಟೇಬಲ್ ಕುರ್ಚಿಯಲ್ಲೇ ಕೂತ್ಕೊಂಡೇ ಎಲ್ಲ ಕೆಲಸ ಮಾಡಬೇಕು, ಎಲ್ಲ ಐಷಾರಾಮ್ಯದಲ್ಲಿ ಶ್ರಮವಿಲ್ಲದೆ ಬದುಕನ್ನು ಕಾಣಬೇಕು, ಎಲ್ಲರನ್ನೂ ನಿಯಂತ್ರಣ ಮಾಡಬೇಕು ಅನ್ನೋಂಥ ಕಲ್ಪನೆಯಲ್ಲಿರುವಂಥ ಜನರೇ ಹೆಚ್ಚಿದ್ದಾರೆ. ಬರೀ ವೈಟ್ ಕಾಲರ್ ಜಾಬ್ನೇ ನೋಡುವಂಥವ್ರು ಇದ್ದಾರೆ. ಕರ್ನಾಟಕದಲ್ಲಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಪಾವತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸಲಾಗಿದೆ ಎಂದು ಈ ಆಡಳಿತದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಾಜೀವ್ ಚಾವ್ಲಾ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು
ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಕಲ್ಯಾಣ, ವೈದ್ಯಕೀಯ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ವಿಶೇಷ ಚೇತನ ಕಲ್ಯಾಣ, ಕಾಲೇಜು ಶಿಕ್ಷಣ ಸೇರಿದಂತೆ ವಿವಿಧ ಇಲಾಖೆಗಳಿಂದ ನೀಡಲಾಗುವ ವಿದ್ಯಾರ್ಥಿ ವೇತನವನ್ನು ಇನ್ನು ಮುಂದೆ ನೇರವಾಗಿ ಫಲಾನುಭವಿ ವಿದ್ಯಾರ್ಥಿಗಳ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಹೇಳಿದರು. ರಾಜ್ಯಾದ್ಯಂತ 70 ವಿಶ್ವವಿದ್ಯಾಲಯಗಳು, 8 ಇಲಾಖೆಗಳು, 14,143 ಕಾಲೇಜುಗಳು, 243 ಕೋರ್ಸ್ಗಳು ಸೇರಿದಂತೆ ವಿವಿಧ ಶೈಕ್ಷಣಿಕ ವ್ಯವಸ್ಥೆಯ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ವಿದ್ಯಾರ್ಥಿಗಳ ಆಧಾರ್ ಮತ್ತು ಶಾಲಾ ಕಾಲೇಜಿನ ದಾಖಲಾತಿ ಸಂಖ್ಯೆ, ಜಾತಿ ಪ್ರಮಾಣದ ಪತ್ರದ ಸಂಖ್ಯೆಯನ್ನು ನಮೂದಿಸಿ ನೋಂದಾಯಿಸಿಕೊಳ್ಳಬೇಕು. ಅದನ್ನು ಪರಿಶೀಲಿಸಲು ರಾಜ್ಯಾದ್ಯಂತ 11,000ಕ್ಕೂ ಹೆಚ್ಚು ಅಧಿಕಾರಿಗಳನ್ನು ನೇಮಿಸಲಾಗಿದ್ದು, ಅವರು ಅಂಗೀಕರಿಸಿದ ನಂತರ ವಿದ್ಯಾರ್ಥಿ ವೇತನ ನೇರವಾಗಿ ಖಾತೆಗೆ ವರ್ಗಾವಣೆಯಾಗಲಿದೆ. ಆಧಾರ್ ಸಂಖ್ಯೆ ಆಧರಿಸಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ನಿಗಾ ವಹಿಸುವ ವ್ಯವಸ್ಥೆ ಕೂಡ ರೂಪಿಸಲಾಗಿದೆ. ಹೀಗಾಗಿ ವಿದ್ಯಾರ್ಥಿ ವೇತನ ದುರುಪಯೋಗವಾಗುವುದಿಲ್ಲ ಹಾಗೂ ವಿಳಂಬಕ್ಕೆ ಅವಕಾಶ ಇರುವುದಿಲ್ಲ. ಸುಮಾರು 40 ಲಕ್ಷ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲವಾಗಲಿದೆ ಎಂದು ತಿಳಿಸಿದರು. And they have to give me their, if they are getting a scholarship in class 11th, they have to give me SSLC number. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 41,806 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,09,87,880ಕ್ಕೆ ತಲುಪಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದೇ ಅವಧಿಯಲ್ಲಿ 39,130 ಮಂದಿ ಚೇತರಿಸಿಕೊಂಡು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,43,850ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.28ಕ್ಕೆ ಏರಿಕೆಯಾಗಿದೆ. ಒಟ್ಟು 4,32,041 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.39%ರಷ್ಟಿದೆ. ಇದೇ ಅವಧಿಯಲ್ಲಿ 581 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದು, ಇದರೊಂದಿಗೆ ಒಟ್ಟಾರೆ 4,11,989 ಮಂದಿ ಸಾವಿಗೀಡಾದಂತಾಗಿದೆ. ಇದು 1.33%ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 39,13,40,490 ಮಂದಿಗೆ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 34,97,058 ಡೋಸ್ ಹಾಕಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ನಡುವೆ ದೇಶದಲ್ಲಿ ಇದುವರೆಗೆ 43,80,11,958 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 19,43,488 ಮಂದಿಯನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಮೈಸೂರಿನ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಡೆದ ಲೋಕ್ ಅದಾಲತ್ನಲ್ಲಿ ಆಸ್ತಿ ವಿವಾದ, ವಿಚ್ಛೇದನ ಹಾಗೂ ಇತರ 14,000 ಮೊಕದ್ದಮೆಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಲಾಗಿದೆ. ವೈಯಕ್ತಿಕ ಕಾರಣಗಳಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ 29 ಪ್ರಕರಣಗಳನ್ನು ನ್ಯಾಯಾಧೀಶರು ನ್ಯಾಯವಾದಿಗಳ ಮುಖಾಂತರ ದಂಪತಿಗಳ ಮನವೊಲಿಸಿ ಬಗೆಹರಿಸಿದ್ದಾರೆ. ಬಗೆಹರಿಯದೇ ಇದ್ದ ಹಲವು ಮೊಕದ್ದಮೆಗಳು ಲೋಕ್ ಅದಾಲತ್ನ ಸಲಹೆ ಸೂಚನೆಯ ಜೊತೆಗೆ ಯಾವುದೇ ಹಣಕಾಸಿನ ಖರ್ಚಿಲ್ಲದೆ ಸಮಯ ವ್ಯರ್ಥವಾಗದೆ ಸುಖಾಂತ್ಯಗೊಂಡಿವೆ. ಡಿಡಿ ನ್ಯೂಸ್ನೊಂದಿಗೆ ಲೋಕ್ ಅದಾಲತ್ ಫಲಾನುಭವಿ ಪೂಜಾ ವೈಯಕ್ತಿಕ ಕಾರಣಗಳಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಬೇರೆ ಬೇರೆಯಾಗಿ ಜೀವನ ನಡೆಸುತ್ತಿದ್ದವು. ಬೇರೆಯಾಗಿದ್ದ ಸಂದರ್ಭಗಳಲ್ಲಿ ಹಲವು ಸಮಸ್ಯೆಗಳು ಎದುರಾದವು. ನ್ಯಾಯವಾದಿಗಳು ಲೋಕ್ ಅದಾಲತ್ನಲ್ಲಿ ಒಂದಾಗುವಂತೆ ಸಲಹೆ ನೀಡಿದ್ದರು. ಅದರಂತೆಯೇ ಲೋಕ್ ಅದಾಲತ್ನಲ್ಲಿ ನೀಡಿರುವ ಸಲಹೆ ಸೂಚನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದು ಮಾನಸಿಕ ನೆಮ್ಮದಿ ದೊರಕಿದೆ ಎಂದು ತಿಳಿಸಿದರು. ಎವ್ರಿಥಿಂಗ್ ಈಸ್ ಇನ್ ಪ್ಲೇಸ್. ಮತ್ತು ದುಡ್ಡು ಎಲ್ಲನೂ ವೇಸ್ಟ್ ಮಾಡಿ ಒಬ್ರಿಗೊಬ್ರು ಜಗಳ ಆಡಿ ಎಂಡಪ್ ಆಗೋಕ್ಕಿಂತ ಐ ಥಿಂಕ್ ದಿಸ್ ಈಸ್ ಬೆಟರ್. ಅಟ್ಲೀಸ್ಟ್ ಏನೇ ಇದ್ದರೂ ಇಲ್ಲಿ ಹೇಳ್ಕೊಂಡ್ರೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನನಗನ್ನಿಸ್ತು. ಮತ್ತೋರ್ವ ಫಲಾನುಭವಿ ಸಚಿನ್ ಲೋಕ್ ಅದಾಲತ್ನಲ್ಲಿ ನ್ಯಾಯಾಧೀಶರು ಸಾಕಷ್ಟು ಸಲಹೆ ನೀಡಿದ್ದು ಅದರಿಂದ ಮನ ಪರಿವರ್ತನೆಗೊಂಡು ವಿಚ್ಛೇದನ ಹಿಂಪಡೆದಿರುವುದಾಗಿ ತಿಳಿಸಿದರು. ಅಷ್ಟೊಂದು ನಂದು ಹೆಲ್ತ್ ಇಶ್ಯೂ ಸ್ವಲ್ಪ ಆಗಿತ್ತು. ಅವಾಗ ಇವಳು ಕಾರ್ಪೊರೇಟ್ ಮಾಡಲು. ಸೊ ಹಂಗಾಗಿ ಆಮೇಲೆ
ಲೋಕ್ ಅದಾಲತಲ್ಲಿನೂ ತುಂಬ ಚೆನ್ನಾಗಿ ಲಾಯರ್ಗಳು ಮತ್ತು ನಮ್ಮ ಮೇಡಮ್ ಲಾಯರು ಅವರು ಮತ್ತು ಜಡ್ಜ್ ಎಲ್ಲ ಚೆನ್ನಾಗಿ ಇನ್ಸ್ಪೈರೇಷನ್ ಕೊಟ್ಟರು. ಸೊ ಹಂಗಾಗಿ ನಾವು ಒಂದಾಗಿ ಇವಾಗ ಖುಷಿಯಾಗೇ ಇದ್ದೀವಿ. ಯಾವುದೇ ಒಂದು ಕಕ್ಷಿದಾರರು ಬಂದು ನ್ಯಾಯವಾದಿ ಎಂಎಸ್ ಸಾವಿತ್ರಿ, ದಂಪತಿಗಳು ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ವಿಚ್ಛೇದನ ನೀಡಲು ಸಾಧ್ಯವಿಲ್ಲ. ಎಲ್ಲ ನ್ಯಾಯಾಲಯಗಳು ದಂಪತಿಗಳನ್ನು ಒಂದುಗೂಡಿಸಲು ಪ್ರಯತ್ನಿಸುತ್ತದೆ. ಈ ಬಾರಿಯ ಲೋಕ್ ಅದಾಲತ್ನಲ್ಲಿ ಈ ಜೋಡಿಯನ್ನು ಒಂದುಗೂಡಿಸಿದ್ದು ಇದರಿಂದ ಇವರ ಮಕ್ಕಳ ಭವಿಷ್ಯ ಉಜ್ವಲವಾಗಲಿದೆ ಎಂದರು. ಓಡಾಡಬೇಕು, ನೋಟ್ಸ್ ಬರ್ಕೊಂಬರಬೇಕು, ಎಲ್ಲ ಮಾಡಿ. ಸೊ ಹಾಗಾಗಿ ಅವರಿಗೆ ಮನಸ್ಸು ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗ. ಅದಲ್ಲದೇನೂ ಆಮೇಲಿಂದ ಕೇಸ್ ಹಾಕಿದ ಮೇಲೂ ಕೂಡ ಅವ್ರಿಗೆ ಅಡ್ವೈಸ್ ಮಾಡ್ತಾ ಇರ್ತಾರೆ. ಹಂಗೆ ನಾನು ಆನ್ಲೈನ್ ಪ್ರಕಾರ ಮತ್ತೋರ್ವ ಫಲಾನುಭವಿ ವಿಶಾಲ್ ಕುಮಾರ್ ಅಲೆದು ನನ್ನ ಆರೋಗ್ಯ ಹದಗೆಟ್ಟಿತ್ತು. ಆರ್ಥಿಕವಾಗಿ ಜರ್ಜರಿತನಾಗಿದ್ದು ಕೋವಿಡ್ ಸಂದರ್ಭದಲ್ಲಿ ಜೀವನ ನಡೆಸಲು ಕಷ್ಟಕರವಾಗಿತ್ತು. ಎರಡೂ ಕಡೆಯ ನ್ಯಾಯವಾದಿಗಳು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಎಂದರು. ಜೊತೆ ಮಾತಾಡಿ ಏನೋ ಒಂದು ಲೋಕ್ ಅದಾಲತಲ್ಲಿ ಒಂದು ದಾರಿ ತರೋಣ ಅಂತ ಏನೋ ನನಗೆ ಸಮಾಧಾನ ಕೊಟ್ಟರು. ಇದು ಸಮಾಧಾನದಲ್ಲಿ ನನಗೆ ತುಂಬಾ ಉತ್ತಮವಾದ ಸೇವೆ ಸಿಕ್ಕಿತು. ಕೌಟುಂಬಿಕ ನ್ಯಾಯಾಲಯಗಳಲ್ಲಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಎಂಎಲ್ ರಘುನಾಥ್, ದಂಪತಿಗಳಲ್ಲಿ ಹಲವು ಮನಸ್ತಾಪ ಉಂಟಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಅಂಥವರಿಗೆ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಮತ್ತೆ ಹೊಸ ಜೀವನ ಪ್ರಾರಂಭಿಸಲು ಸಲಹೆ ನೀಡಿರುತ್ತೇವೆ. ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಬಗೆಹರೆಯದಂತಹ ಆಸ್ತಿ ಸಮಸ್ಯೆಗಳು ಸಹ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗಿದೆ ಎಂದು ತಿಳಿಸಿದರು. ರಾಜಿ ಆದ ಮೇಲೆ ಅವರ ಜೀವನದಲ್ಲಿ ಹಿಂದೆ ಇರತಕ್ಕಂಥ ಡಿಸ್ಪ್ಯೂಟ್ಗಳೇನಿತ್ತು, ತಕರಾರುಗಳೇನಿತ್ತು, ಅವರ ಮನಃಶಾಂತಿ ಹೇಗಿತ್ತು, ರಾಜಿ ಆದ ಮೇಲೆ ಜೊತೆಯಲ್ಲಿರುವಾಗ ಅವರ ಮನಃಶಾಂತಿ ಹೇಗಿದೆ, ಅವರ ಸಂಸಾರ ಹೇಗಿದೆ ಅನ್ನೋದನ್ನು ಕೂಡ ನಾವು ಅವ್ರ ಕಡೆಯಿಂದಲೇ ತಿಳಿಯಬಹುದಾಗಿದೆ. ಬಿತ್ತನೆ ಬೀಜದ ಬದಲಿಗೆ ನಾಟಿ ಪದ್ಧತಿಯ ಮೂಲಕ ಹೆಚ್ಚು ಇಳುವರಿ ಪಡೆಯುವ ಅವಕಾಶಗಳಿದ್ದು, ಚಿತ್ರದುರ್ಗ ರೈತರಿಗೆ ಕೃಷಿ ಇಲಾಖೆ ಆತ್ಮನಿರ್ಭರ ಯೋಜನೆಯಡಿ ತೊಗರಿ ಸಸಿಗಳನ್ನು ವಿತರಣೆ ಮಾಡಿದೆ. ಸಮಗ್ರ ಆರೈಕೆಯಿಂದ ನರ್ಸರಿಯಲ್ಲಿ ಬೆಳೆಯುವ ಸಸಿಗಳು ಆರೋಗ್ಯ ಹಾಗೂ ಗುಣಮಟ್ಟದ್ದಾಗಿವೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಆದಿಮ್ ಸಾಬ್, ಕೃಷಿ ಅಧಿಕಾರಿಗಳು ತೊಗರಿ ಸಸಿ ನೀಡಿ ನಾಟಿ ಮಾಡಲು ಸೂಚಿಸಿದ್ದಾರೆ. 1 ಎಕರೆಯಲ್ಲಿ ಅರ್ಧ ಭಾಗ ಸಸಿಗಳ ನಾಟಿ ಮತ್ತು ಉಳಿದ ಅರ್ಧ ಭಾಗ ಬೀಜ ಬಿತ್ತನೆ ಮಾಡಲಾಗುತ್ತದೆ. ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಿರ್ವಹಣೆ ಮಾಡಲಿದ್ದು ಇದರಿಂದ ಎರಡೂ ಬೆಳೆಯ ವ್ಯತ್ಯಾಸ ತಿಳಿದು ಬರಲಿದೆ ಎಂದರು. ಉಳಿಕೆಯಾಗಿದ್ದು ನಾವು ಶೇಂಗಾ ಹಾಕ್ಯಂತೀವಿ. ನಾವು ಇದರಲ್ಲಿ ಡ್ರಿಪ್ ಲೈನ್ ಪೂರ 6 ಅಡಿಯಿಂದ 6 ಅಡಿಗೆ ಇದು ಮಾಡ್ಕೊಂಡು ಡ್ರಿಪ್ ಕಲೆಕ್ಷನ್ ಕೊಟ್ಕೊಂಡು ನೀರಿಂದು ಸರಬರಾಜು ಮಾಡ್ಕೊಂತ ಇದೀವಿ. ಈ ಸಣ್ಣ ಟ್ರೇ ಈಗೇನು ನಾವು ಸಹಾಯಕ ಕೃಷಿ ನಿರ್ದೇಶಕ ಎನ್ ಚಂದ್ರಕುಮಾರ್, ಎಣ್ಣೆಗೆರೆ ಗ್ರಾಮದ ಜಮೀನಿನಲ್ಲಿ ನಾಟಿ ಪದ್ಧತಿಯ ತೊಗರಿ ಬಿತ್ತನೆಯನ್ನು ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕೆ ನಡೆಸಲಾಗಿದೆ. 4 ತಿಂಗಳಲ್ಲಿ ಬರುವಂತಹ ತೊಗರಿ ಬೆಳೆ ಮಳೆಯ ವ್ಯತ್ಯಾಸವಾದರೆ ಇಳುವರಿ ಕುಂಠಿತವಾಗಲಿದೆ. ಆ ಅವಧಿಯನ್ನು ಕಡಿಮೆ ಮಾಡಲು 1 ತಿಂಗಳ ಮುಂಚಿತವಾಗಿ ನರ್ಸರಿಯಲ್ಲಿ ಬೆಳೆಸಿ ರೈತರಿಗೆ ಜಮೀನಿನಲ್ಲಿ ನಾಟಿ ಮಾಡಲು ನೀಡಿದ್ದೇವೆ ಎಂದರು. ಇದು ಸಸಿ ಸಂಖ್ಯೆಯನ್ನು ನಾವು ಕಾಪಾಡ್ಕೊಬಹುದು. 1, 2ನೇದು ಬೀಜದ ಪ್ರಮಾಣವನ್ನು ನಾವು ಏನು ಸಾಂಪ್ರದಾಯಿಕವಾಗಿ ಬಳಸ್ತಾ ಇದ್ವಾ ಅದು 4 ಪಟ್ಟು ಬೀಜದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೊಬಹುದು ಮತ್ತು ಉತ್ತಮ ಗುಣಮಟ್ಟದ ಸಸಿಗಳನ್ನ ನಾವು ಬೆಳೆಸಬಹುದು. ತೊಗರಿಯನ್ನ ನಾಟಿ ಮಾಡಿ ಜಂಟಿ ಕೃಷಿ ನಿರ್ದೇಶಕ ಪಿ ರಮೇಶ್ ಕುಮಾರ್, ತೊಗರಿ ಬೆಳೆ ಹೆಚ್ಚಿಸಲು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿ ಅಕಡಿ ಪದ್ಧತಿಗೆ ಉತ್ತೇಜನ ನೀಡಲಾಗುತ್ತಿದೆ. ಉತ್ತಮ ಸಸಿಗಳನ್ನು ಮಾತ್ರ ನಾಟಿ ಮಾಡುವುದರಿಂದ ಹೆಚ್ಚಿನ ಇಳುವರಿ ಸಿಗಲಿದೆ ಎಂದರು. ಕಂಡು ಬಂದ ಪ್ರಕಾರ ನಾವು ನಮ್ಮ ಜಿಲ್ಲೆಯಲ್ಲೂ ಸಹಿತ ತೊಗರಿ ಬೆಳೆಯನ್ನ ನಾಟಿ ಮಾಡೋದ್ರ ಮುಖಾಂತರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಡವಾಳ ಹೂಡಿಕೆಗೆ ಫೆಬ್ರವರಿಯಲ್ಲಿ ಜಾಗತಿಕ ಸಮಾವೇಶ. ಆಮ್ಲಜನಕ ಉತ್ಪಾದನಾ ಘಟಕಗಳ ಆರಂಭಕ್ಕೆ ಉತ್ತೇಜನ, ಸಚಿವ ಸಂಪುಟದ ನಿರ್ಧಾರ. ಜಪಾನ್ನೊಂದಿಗಿನ ಬಾಂಧವ್ಯ ವೃದ್ಧಿಗೆ ರುದ್ರಾಕ್ಷ ಕೇಂದ್ರ ಸ್ಥಾಪನೆ. ಸಾಂಸ್ಕೃತಿಕ ವಾಣಿಜ್ಯ ಸಂಬಂಧ ಬೆಸೆಯಲು ಸಹಕಾರಿ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ 150 ಸರ್ಕಾರಿ ಐಟಿಐಗಳ ಉನ್ನತೀಕರಣ. ಯುವ ಜನತೆಯ ಕೌಶಲ್ಯಾಭಿವೃದ್ಧಿಗೆ ಆದ್ಯತೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ವಿದ್ಯಾರ್ಥಿ ವೇತನ ಪಾವತಿಗೆ ಆನ್ಲೈನ್ ವ್ಯವಸ್ಥೆ ಜಾರಿ. ವಿದ್ಯಾರ್ಥಿಗಳ ಹಾಜರಾತಿಯ ಮೇಲೂ ನಿಗಾ ವಹಿಸಲು ತಂತ್ರಜ್ಞಾನ ಅಭಿವೃದ್ಧಿ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವೂ ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.